ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಭಾರತದ ಮಹಾ ಮಾನವತಾವಾದಿ, ಸಮಾನತೆಯ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಜಾಪ್ರಭುತ್ವ ರಾಷ್ಟ್ರವೆಂಬ ಹೆಮ್ಮೆಯ ದೇಶ ಭಾರತದಂತಹ ಬಹುಸಂಸ್ಕೃತಿಯ ಬೃಹತ್ ದೇಶಕ್ಕೆ ನಿತ್ಯ ನೂತನವೂ ಸತ್ಯ ಚೇತನವಾದ ಸ್ವಾತಂತ್ರ್ಯ ಹೋರಾಟಗಾರರ ಕನಸನ್ನ ಬಿತ್ತಿ ಜನಮಾನಸಕ್ಕೆ ನೀಡಿದ ಸ್ಫೂರ್ತಿ ಈ 77ನೇ ಗಣರಾಜ್ಯೋತ್ಸವಕ್ಕೆ ಸಿಕ್ಕ ಪ್ರತಿಫಲವಾಗಿದೆ ಎಂದು ಶಾಸಕ ಟಿ. ರಘುಮೂರ್ತಿ ಹೇಳಿದ್ದಾರೆ. ಅವರು ನಗರದ BMGHS ಬಯಲು ರಂಗಮಂದಿರ ಆವರಣದಲ್ಲಿ ಹಮ್ಮಿಕೊಂಡಿದ್ದ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾದ ತಹಶೀಲ್ದಾರ್ ರೆಹನ್ ಪಾಷಾ ಧ್ವಜಾರೋಹಣ ನೆರವೇರಿಸಿ ನಂತರ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಟಿ. ರಘುಮೂರ್ತಿ, ತಹಶೀಲ್ದಾರ್ ರೆಹನ್ ಪಾಷಾ, ಇಒ ಶಶಿಧರ್, ಸಿಡಿಪಿಒ ರಾಜ್ ನಾಯ್ಕ್, ಆರೋಗ್ಯ ಇಲಾಖೆಯ ಡಾಕ್ಟರ್ ಕಾಶಿ ಕುದಾಪುರ ತಿಪ್ಪೇಸ್ವಾಮಿ, ಬಿಇಒ ಕೆಎಸ್ ಸುರೇಶ್, ಪೌರಾಯುಕ್ತ ಜಗ್ಗಾರೆಡ್ಡಿ, ಕೃಷಿ ಅಧಿಕಾರಿ ರಮೇಶ್, ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ಸಿಪಿಐ ಮಂಜುನಾಥ್ ಶಿರೇಹಳ್ಳಿ, ಪಿಎಸ್ಐ ಶಿವರಾಜ್, ದರೆಪ್ಪ ಬಾಳೆಪ್ಪ ತೊಟ್ಮನಿ, ತೋಟಗಾರಿಕೆ ಅಧಿಕಾರಿ ರವಿಕುಮಾರ್, ಪಶು ಇಲಾಖೆ ವೈದ್ಯಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳ ತಾಲೂಕು ಅಧ್ಯಕ್ಷ ಪ್ರಕಾಶ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರು, ತಾಲೂಕು ಮಟ್ಟದ ಅಧಿಕಾರಿಗಳು, ಮುಖಂಡರು ಹಾಗೂ ಮಕ್ಕಳು ಇತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಾಧ್ಯಮ ಕ್ಷೇತ್ರದಲ್ಲಿ ರಘುನಾಗ್ ಅವರನ್ನ ಸನ್ಮಾನಿಸಲಾಯಿತು. ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷ ನಾವು ಜನವರಿ 26ರಂದು ಈ ಒಂದು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ತಿಳಿದಿರುವಂತೆ ಈ ದೇಶನ ಮಾಡಿದಂಥ ಬ್ರಿಟಿಷರನ್ನ ಮುಕ್ತಿಗೊಳಿಸಬೇಕು ಅಂತ ಹೇಳಿ ಬಹಳಷ್ಟು ಮಾನ್ಯರು ಅವರು ಹೋರಾಟ ಮಾಡಿ ತಿಂಗಳಗಟ್ಟಲೆ, ಕೆಲವರು ವರ್ಷಗಳಗಟ್ಟಲೆ ಸೆರೆಮನೆ ವಾಸವನ್ನು ಅನುಭವಿಸಿ, ಇನ್ನು ಕೆಲವರು ನೇಣುಗಂಬವನ್ನು ಏರುವುದರ ಮುಖಾಂತರ ಅವರು ವೀರ ಸ್ವರ್ಗವನ್ನು ಸೇರಿದರು. ಕಾರಣ ಅವರೆಲ್ಲರ ಪರಿಶ್ರಮದಿಂದ, ಅವರೆಲ್ಲರ ಹೋರಾಟದಿಂದ, ಅವರೆಲ್ಲರ ತ್ಯಾಗ ಬಲಿದಾನಗಳಿಂದ ನಾವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡಿತೀವಿ. ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಪಡಿಲಿಕ್ಕೆ ಬಹಳಷ್ಟು ಮಾನ್ಯರು, ಕೆಲವರಾದ್ರೂ ನಾವು ನೆನೆಸ್ಬೇಕಾಗ್ತದೆ ಇವತ್ತಿನ ದಿವಸ. ಅಂತ ಮಹನೀಯರು ಅನ್ನಿ ಬೆಸೆಂಟ್ ಅವರಿಂದ ಸೇರಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಅಜಿತ್ ಸಿಂಗ್ ಅವರು, ಅರವಿಂದ್ ಘೋಷ್ ಅವರು, ಟಿಪ್ಪು ಸುಲ್ತಾನ್ ಅವರು, ಅಬ್ದುಲ್ ಕಲಾಂ ಆಜಾದ್ ಅವರು, ಕಮಲಾದೇವಿ ಅವರು, ಚಟ್ಟೋಪಾಧ್ಯಾಯ ಅವರು, ಗೋಪಾಲ್ ಕೃಷ್ಣ ಗೋಖಲೆ, ಚಂದ್ರಶೇಖರ್ ಆಜಾದ್, ಚಿತ್ತರಂಜನ್ ದಾಸ್, ದಾದಾ ನವರೋಜಿ, ಬಾಲಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್, ರಾಜಗುರು, ಮದನ್ ಮೋಹನ್ ಮಾಳವೀಯ, ಮೋತಿಲಾಲ್ ನೆಹರು, ಮಹಾತ್ಮ ಗಾಂಧಿ ಅವರು, ಜವಾಹರ್ಲಾಲ್ ನೆಹರು ಅವರು, ರವೀಂದ್ರನಾಥ್ ಟ್ಯಾಗೂರ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಬಹಳಷ್ಟು ಜನ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ಶಾಲೆಗಳ ವಿಭಾಗದ 3ನೇ ತಂಡವಾಗಿ ನವಚೇತನ ಹಿರಿಯ ಪ್ರಾಥಮಿಕ ಶಾಲೆಯ ತಂಡ, ಚಿಕ್ಕ ಮಕ್ಕಳು ಅತ್ಯಂತ ಶಿಸ್ತುಬದ್ಧವಾಗಿ ಚೈತ್ಯ ಹಾಗೂ ಮೋಕ್ಷ ಅವರ ನಾಟಕ, ನಂತರದ ಶಾಲಾ ತಂಡ 6ನೇ ತಂಡವಾಗಿ ವಾಸವಿ ವಿಶ್ವಭಾರತಿ ಹಿರಿಯ ಪ್ರಾಥಮಿಕ ಶಾಲಾ ತಂಡ, ರಮಾಮಾಲಿ